ಸರ್ ನಿಮ್ಮ ಹೆಸರು? ನನ್ನ ಹೆಸರು ಕೆ.ಆರ್. ಕುಮಾರಸ್ವಾಮಿ. ಕೆ.ಆರ್. ಕುಮಾರಸ್ವಾಮಿ. ಯಾವ ಊರವರು? ಸ್ವಂತ ಊರು? ನಂದು ಸ್ವಂತ ಊರೇ ವಿಜಯನಗರ. ವಿಜಯನಗರ. ಇಲ್ಲಿ ಬೆಂಗಳೂರು ವಿಜಯನಗರನೇ? ವಿಜಯನಗರ. ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಹೊಸಳ್ಳಿನೇ ನಿಮ್ಮ ಊರೆಲ್ಲ? ಬೆಂಗಳೂರೆಲ್ಲ ಬೆಂಗಳೂರು ಇದರಿಂದ ಹೊಸಳ್ಳಿ ಅಂತ ಹೇಳೋದು ಇದನ್ನ. ಅದೇ ಹೊಸಳ್ಳಿ ಅಂತ ಹೇಳಿ ಹೇಳ್ತಾರಲ್ಲ, ಇದು ಹಳೆ ಗ್ರಾಮದ ಹೆಸರು ಹೊಸಳ್ಳಿ. ಇವೆಲ್ಲ ಅವಾಗೆಲ್ಲ ಜಮೀನುಗಳು. ಈಗ ಇದಾದ್ಮೇಲೆ ಹಂಪೆನಗರ ಒಂದು ವಿಜಯನಗರ ಅಂತ ಮಾಡಿದ್ರು. ಫಸ್ಟ್ ಹೊಸಳ್ಳಿ ಎಲ್ಲ ಮಾರೇನಹಳ್ಳಿ, ಹತ್ತಿಗುಪ್ಪೆ, ಅಗ್ರಹಾರ ಇವೆಲ್ಲ ಹಳ್ಳಿಗಳು. ಓಕೆ. ಈಗ ಬೆಂಗಳೂರು ಆಗಿರೋದು ವಿಜಯನಗರ. ನೀವು ಮೊದಲು ಏನು ಕೆಲಸ ಮಾಡ್ತಿದ್ರಿ? ನಾನು ಮುಂಚೆನಿಂದನೂ ಸಣ್ಣ ಪಣ್ಣ ವ್ಯಾಪಾರ ವ್ಯವಹಾರಗಳು ಮಾಡ್ತಿದ್ರಿ. ಇವಾಗ ಏನು ಮಾಡ್ತಿದ್ದೀರಾ ಕೆಲಸ? ಈಗ ಏನೂ ಇಲ್ಲ, ಸಣ್ಣ ಪುಣ್ಣ ಸಮಾಜ ಸೇವೆ ಮಾಡ್ತೀವಿ. ಸಮಾಜ ಸೇವೆ ಮಾಡ್ತೀರಾ? ಸೋಷಿಯಲ್ ಸರ್ವಿಸ್? ಹೌದು, 100%. ಸರ್ ಏನೇನು ಮಾಡ್ತೀರಾ ಸರ್ ಸೋಷಿಯಲ್? ನಾವು ರೇಷನ್ ಕಾರ್ಡ್ ಮಾಡಿಸ್ಕೊಡ್ತೀನಿ, ವಿಧಿ ವೇತನ ಮಾಡಿಸ್ಕೊಡ್ತೀನಿ, ವೃದ್ಧಾಪ್ಯ ವೇತನ ಮಾಡಿಸ್ಕೊಡ್ತೀನಿ, ಅಂಗವಿಕಲ ವೇತನ ಮಾಡಿಸ್ತೀನಿ. ನಮ್ಮ ಕೈಯಲ್ಲಾಗಿ ಸೌಲಭ್ಯನ ಪ್ರಾಮಾಣಿಕವಾಗಿ ಮಾಡಿಸ್ಕೊಡೋಂಥ ಕೆಲಸ ಮಾಡ್ತೀವಿ. ಎಲ್ಲ ಕೆಲಸ ಮಾಡಿಕೊಡ್ತೀರಾ ಸೋಷಿಯಲ್ ಸರ್ವಿಸ್? ನೀವೇನು ಓದಿದ್ದೀರಾ ಸರ್? ಓದಿರೋದು? ನಾನು ಓದಿರೋದು 3ನೇ ಕ್ಲಾಸ್. 3ನೇ ಕ್ಲಾಸ್ ಅಷ್ಟೇ? ಪರವಾಗಿಲ್ಲ ಸರ್. 3ನೇ ಕ್ಲಾಸ್ ಓದಿ ಇಂಥ ಸಾಧನೆ ಎಲ್ಲ ಮಾಡ್ತಿದ್ದೀರಾ. ತುಂಬ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಿದ್ದೀರಾ. ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಾಗಲಿ, ಒಂದು ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಕೊಳ್ಳೋದು ಮಾಡ್ತಿದ್ರಲ್ಲ, ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನಿಸ್ತು ನಿಮ್ಮ ಒಂದು ಇದು ಮಾಡ್ತಾ ಇರೋದು ಹ್ಯಾಬಿಟ್ ಮಾತ್ರ. ನೋಡಿ, ಈಗ ಬರ್ತಾ ಇರೋ ಈಗ ಎಲೆಕ್ಷನ್ ರಿಸಲ್ಟ್ ನಾಳೆ ಬರುತ್ತೆ. ಎಲೆಕ್ಷನ್ದು ನಾಳೆ, ಅದ್ರ ಬಗ್ಗೆ ಏನು MP ಎಲೆಕ್ಷನ್ದು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ನಿಮ್ಮ ವಿಜಯನಗರದಲ್ಲಿ ಯಾರು ನಿಂತಿದ್ದಾರೆ? ವಿಜಯನಗರ ಅಂದರೆ ಇದು ಬೆಂಗಳೂರು ದಕ್ಷಿಣಕ್ಕೆ ಬರುತ್ತೆ. ದಕ್ಷಿಣಕ್ಕೆ ಬರುತ್ತೆ. ಕಾಂಗ್ರೆಸ್ಸಿಂದ ಸೌಮ್ಯ ರೆಡ್ಡಿ ನಿಂತಿದ್ದಾರೆ. BJPಯಿಂದ ತೇಜಸ್ವಿ ಸೂರ್ಯ ಅಂತ ನಿಂತಿದ್ದಾನೆ. ಅವರಿಬ್ಬರಲ್ಲಿ ಫೈಟ್ ಇದೆ. ಯಾರಾದರೂ ನೆಕ್ ಟು ನೆಕ್ ಫೈಟಲ್ಲಿ ಗೆಲ್ಬೋದು. ಯಾವ ಮಾರ್ಜಿನ್ ಹೆವಿ ಬರೋದಿಲ್ಲ. ಏನೇ ಗೆದ್ದರೂ ಅಲ್ಲಿ ಸ್ವಲ್ಪದ್ರಲ್ಲೇ ಎಲ್ಲ ಒಂದು 50,000 ಒಳಗಡೆ. ನಿಮ್ಮಿಷ್ಟ ಯಾರು ಗೆಲ್ತಾರೆ ಅಂತ? ನಮಗೆ ಇಷ್ಟ ಅಂತೇನಿಲ್ಲ. ಇಬ್ಬರಲ್ಲಿ ಯಾರು ನಿಮ್ಗೆ ಏನಿಸುತ್ತೆ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ನಮ್ಗೆ ಏನಂದರೆ ತೇಜಸ್ವಿನಿ ಸೂರ್ಯ ಒಳ್ಳೆ ಲೀಡ್ರ್ ಅಲ್ಲ, ಒಳ್ಳೆ MP ಅಲ್ಲ. ಲೀಡ್ರ್ ಅಂದರೆ ನಾವು ಜನಕ್ಕೆ ಸ್ಪಂದಿಸಬೇಕು. ಓಕೆ. ಒಳ್ಳೆ MP ಅಂದರೆ ಅನುದಾನ ತರಬೇಕು. ಒಂದ್ಸರಿ ಗೆದ್ದು ಏನು ಮಾಡಲಿಲ್ಲ ಅವರು ಅಂತ ಇದಿಲ್ಲ. ಅವರು ಮೋದಿ ಅಲೆ ಮೇಲೆ ಚುನಾವಣೆ ಮಾಡ್ತಾರೆ. ಅವ್ರ ವೈಯಕ್ತಿಕ ಏನಿಲ್ಲ. BJP ಬಿಟ್ಟು ಅವರು ಇಲ್ಲಿ ನಿಂತ್ಕೊಂಡ್ರೆ 3,000 ಓಟ್ ಅನ್ನೋದು ಕಷ್ಟ. ಯಾರೋ ತೇಜಸ್ವಿ ಸೂರ್ಯ 3,000 ಓಟು ತಗೊಂಡಿಲ್ಲ. ಅವ್ರ ಮೇಲೆ ಬೇಜಾರು ಅಲಿಗೇಷನ್ ಇದೆ, ಗೊತ್ತಿರಬೇಕು. ಆಮೇಲೆ ಸುಮ್ಮನೆ ಮಾತುಗಾರ, ಕೆಲಸಗಾರ ಅಲ್ಲ. ತೇಜಸ್ವಿನಿ ಸೂರ್ಯ ಒಬ್ಬ ಮಾತುಗಾರ, ಕೆಲಸಗಾರ ಅಲ್ಲ. ಅವನು ಕೆಲಸ ಮಾಡೋರು ಗೆಲ್ಲಬೇಕು. ಬಡವರಿಗೆ, ನಿರ್ಗತಿಕರಿಗೆ, ರೈತರಿಗೆ, ವರ್ತಕರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಏನೇನು ಸಮಸ್ಯೆ ಇದೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಚಿಂತನೆ ಇಟ್ಕೊಂಡಿರೋಂಥವ್ರು, ಸೇವೆ ಮನೋಭಾವದವರು ರಾಜಕಾರಣಕ್ಕೆ ಬರಬೇಕು. ಇವರೆಲ್ಲ ಸ್ವಾರ್ಥಿಗಳು ರಾಜಕಾರಣಕ್ಕೆ ಬಂದರೆ ಇಲ್ದಿದ್ದೆಲ್ಲ ಅಧ್ವಾನ ಆಗುತ್ತೆ. ನಮ್ಮ ಜೀವನದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಸೇವೆ ಮನೋಭಾವದವರು ಬರಬೇಕು. ಇವ್ರು ಯಾರ್ಯಾರೋ ಚಿಕ್ಕ ಕೈಗಳನ್ನೆಲ್ಲ ರಾಜಕಾರಣಕ್ಕೆ ತಂದು, ಅನುಭವ ಇಲ್ದವ್ರನ್ನೆಲ್ಲ ತಂದು ಯೂತ್ ಅಂತೇಳಿ ಯುವ ಶಕ್ತಿ ದೇಶ ಶಕ್ತಿ, ಅದ್ರಲ್ಲಿ ನಮ್ದು ಅಭ್ಯಂತರ ಏನಿಲ್ಲ. ನೋಡಿ, ಮಳೆ ಬಂದು ನೆನೆ ಎಲ್ಲ ಮಳೆ ಬಂದು ಸ್ವಲ್ಪ ಎಲ್ಲ ಬೇರೆ ಕಡೆ ಎಲ್ಲ ತುಂಬ ಜಾಸ್ತಿ ಬಂದಿದೆ. ಮಳೆ ಬಂದರೆ ನೀರು ಹೋಗೋಕ್ಕೆ ಪರಿಸ್ಥಿತಿಗಳು ಸರಿಯಿಲ್ಲ. ಮೋರಿಗಳೆಲ್ಲ ಲಾಕ್ ಆಗಿದೆ. ಎಲ್ಲ ಯಾವ ಮೋರಿ ನೋಡಿದ್ರು ಎಲ್ಲ ಮೋರಿಗಳಿಗೂ ಬಿಲ್ ಆಗಿರ್ತೈತೆ. ಮೋರಿ ಕ್ಲೀನ್ ಆಗಿರಲ್ಲ. ಅಲ್ಲೊಂದು ಮರಗಳು ಬಿದ್ದಾಗಿತ್ತು ನೋಡಿ. ಒಣ ಮರನ ತೆಗಿಸೋಂಥ ಕೆಲಸಗಳು ನಡೀತಾ ಇಲ್ಲ. ಎಲ್ಲ ಒಣಗೋಗಿರೋ ಮರಗಳು ನೋಡಬೇಕು. ಅರಣ್ಯ ಇಲಾಖೆಗೆ, ತೋಟಗಾರಿಕೆಗೆ, ಯಾರು ಸಂಬಂಧಪಟ್ಟವ್ರಿಗೆ ವಿಷ ಮುಟ್ಟಿಸ್ಬೇಕು. ಒಣಗಿರೋ ಮರನ ತೆಗಿಬೇಕು. ಅದು ಇನ್ನೊಬ್ಬರ ಮೇಲೆ ಬೀಳ್ದಂಗೆ ನಡ್ಕೋಬೇಕು. ಯಾರು ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ ಇಲ್ಲ. ರಾಜಕೀಯ ಅಂತ ಹೇಳಿದ್ರೆ ಓಟು, ಕಾಸಿದ್ದಾನೆ ಬಾಸು. ಇಲ್ಲಿ ಆಸೆ ಆಕಾಂಕ್ಷೆಗಳಿಗೆ ಬಲಿ ಆಯ್ತವ್ರೆ ಬಿಟ್ಟರೆ ಜನತೆ ಹಕ್ಕನ್ನು ಅವ್ರು ತಿಳ್ಕೊಂಡಿಲ್ಲ. ನಮ್ಮ ಹಕ್ಕು ಏನು ಅನ್ನೋದು ನಾವು ತಿಳ್ಕೋಬೇಕು. ನನ್ನ ಹಕ್ಕು ನಂದು ಸ್ವಇಚ್ಛೆ. ನಾನು ಒಳ್ಳೆ ವ್ಯಕ್ತಿಗೆ ಹಾಕಬೇಕು. ಹಣಕ್ಕೆ ಹಾಕ್ಬಾರ್ದು. ಆಮಿಷಗಳಿಗೆ ಒಳಗಾಗಬಾರ್ದು. ಕುಕ್ಕರ್ ಕೊಡ್ತಾರೆ, ಸೀರೆ ಕೊಡ್ತಾರೆ, ಅದೇನೇನೋ ಕೊಡ್ತಾರಲ್ಲ. ಏನೇನೋ ಕೊಡ್ತಾರೆ, ದುಡ್ಡು ಕೊಡ್ತಾರಲ್ಲ. ದುಡ್ಡು, ಸೀರೆ ಎಲ್ಲ ಆಮಿಷಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಬಲೆ ಆಯ್ತಾ ಇದೆ. ಒಳ್ಳೆಯರು ಬರೋಕ್ಕಾಯ್ತಾರೆ. ನಿಷ್ಠಾವಂತರು ರಾಜಕಾರಣಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಿಷ್ಠಾವಂತರಿಗೆ ಯಾವ ಪಾರ್ಟಿನ ಸೀಟು ಕೊಡೋದಿಲ್ಲ. ಎನಿ ಪಾರ್ಟಿ, ನೀವು BJP, ಕಾಂಗ್ರೆಸ್, JDS ಯಾವ್ಯಾವ ಪಕ್ಷ ಇದೆ, ಯಾವ ಪಾರ್ಟಿನಲ್ಲಿ ನಿಷ್ಠಾವಂತರು ಇರೋದಿಲ್ಲ. ಸುಮ್ಮನೆ ನಾನು ಅಷ್ಟೇ ಈಗ ಮಾತಾಡ್ತಾ ಇದ್ದೀನಿ, ರಾಜಕೀಯಕ್ಕೆ ಬಂದು ನಾನೇ ಆಯ್ತು ಗೊತ್ತಿಲ್ಲ. ಅಂಥ ಪರಿಸ್ಥಿತಿ ಇದೆ. ರಾಜಕಾರಣ ಅಂದರೆ ಲಾಬಿ ಮಾಡೋದು.